ನಾವು ಮೈಸೂರಿನವರು ಯಾರು ಬೇಡ ಅಂತ ಹೇಳಿದ್ರೆ ಖಂಡಿತ ಕಂಬಳ ಮಾಡುದಿಲ್ಲ. ಯಾರೋ ಒಬ್ರು ಇಬ್ರು ಅವರ ವೈಯಕ್ತಿಕ ನೆಲೆಯಲ್ಲಿ ಬೇಡ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಇವತ್ತು ಎಷ್ಟೋ ಜನ ಬಿಜೆಪಿಯವರು, ಬಜರಂಗ ದಳದವರು, ರೈತಾಪಿ ಮುಖಂಡರು ಎಲ್ಲ ನಮಗೆ ಫೋನ್ ಮಾಡಿದ್ದಾರೆ. ಸರ್ ನಾವು ಪ್ರಶ್ನೆ ಮಾಡ್ತೇವೆ, ಅವ್ರು ಯಾರು ಹೇಳಲಿಕ್ಕೆ, ಅವರೆಲ್ಲ ಜನಗಳಿಗೆ ಸಿಗ್ಲಿ ಫಸ್ಟ್ ಅಂತ. ಅಂದ್ರೆ ಬಿಜೆಪಿ ಅವರು ಕೂಡ ತಮಗೆ ಫೋನ್ ಮಾಡಿದ್ರು ಅಂತ? ಬಿಜೆಪಿ ಪಕ್ಷದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಬಿಜೆಪಿ ಪಕ್ಷದ ಯುವ ಮೋರ್ಚಾ ಮೈಸೂರಿಂದ ನನಗೆ ಫೋನ್ ಮಾಡಿದ್ದಾರೆ. ವೀಕ್ಷಕರೇ ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳವನ್ನು ಆಯೋಜಿಸುವ ಕುರಿತು ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ಬರಗಾಲದ ಪರಿಸ್ಥಿತಿಯ ನಡುವೆಯೂ ಈ ಬಾರಿಯ ನಾಡಹಬ್ಬ ದಸರಾವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ. ಈ ನಡುವೆ ಕಂಬಳವನ್ನ ಆಯೋಜನೆ ಮಾಡಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದು, ಈ ಕುರಿತಂತೆ ನಮ್ಮ ವಿಶ್ವವಾಣಿ ಟಿವಿಗೆ ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸರ್ ನಮಸ್ತೆ. ವಿಶ್ವವಾಣಿ ಟಿವಿ ಬೆಂಗಳೂರಿಂದ ಮಾತನಾಡುದು ಸರ್. ಹೇಳಿ ಸರ್, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ದಸರಾದಲ್ಲಿ ಕಂಬಳವನ್ನು ಸೇರಿಸುವ ಕುರಿತು. ಸೊ ಈಗಾಗಲೇ ಯದುವೀರ್ ಒಡೆಯರ್ ಅವರು ಕೂಡ ತಮ್ಮ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ತಾವು ಬಹಳ ಒತ್ತಾಯವನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ಈ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಯಾರಿಗೆ ಒತ್ತಾಯ ಮಾಡುದು? ಒತ್ತಾಯ ಮಾಡ್ಲಿಕ್ಕೆ ಯಾರಿಗಿಲ್ಲ. ನಾನು ಅವ್ರಿಗೇನು ಒತ್ತಾಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಕಂಬಳವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಕಂಬಳ ಮಾಡಬೇಕು ಅಂತ ಕಳೆದ ವರ್ಷನೇ ದಸರಾದಲ್ಲಿ ಆಲೋಚನೆಯನ್ನು ಮಾಡಿದ್ರು. ಟೈಮ್ ಸಾಕಾಗ್ಲಿಲ್ಲ. ಈ ವರ್ಷ ಕಂಬಳ ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯ ಇತ್ತು. ಕಂಬಳ ಮಾಡ್ಲಿಕ್ಕೆ ನಾವು ಇದು ಮಾಡಿದೀವಿ. ದಸರಾ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತಂತೆ ಚರ್ಚೆಗಳಾಯ್ತಾ ಅಂತ ಹೇಳಿ? ಹೌದು, ಹೈಕಮಾಂಡ್ ಕಮಿಟಿಯಲ್ಲಿ ಚರ್ಚೆ ಆಯ್ತಲ್ಲ. ಚರ್ಚೆ ಆಗಿ ಮಾಡ್ಬೇಕು ಅಂತ ಆಯ್ತು. ಎಲ್ರು ಯಾರು ವಿರೋಧ ಮಾಡಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಅದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ. ಅದರಿಂದ ಕಂಬಳ ಮಾಡೋದ್ರಲ್ಲಿ ತಪ್ಪೇನಿದೆ? ಇವರು ವಿರೋಧ ಮಾಡಲಿಕ್ಕೆ ಕಾರಣ ಏನು ಅಂತ ನಾನೊಂದು ಕೇಳುದು ಈಗ ನಿಮ್ಮ ಹತ್ರ. ಈಗ ಅಲ್ಲಿ ದಸರಾದಲ್ಲಿ ಈಗ ಸಾಂಸ್ಕೃತಿಕ ಕ್ರೀಡೆ ದಕ್ಷಿಣ ಕನ್ನಡ ಜಿಲ್ಲೆಯದನ್ನು ಮಾಡ್ಲಿಕ್ಕೆ ತೊಂದರೆ ಏನು ಅಂತ ಇವರಿಗೆ ಒಂದು ಪ್ರಶ್ನೆ ನಂದು. ಈಗ ಯಾವುದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ವಿರೋಧ ಮಾಡ್ತಾರಾ? ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ವಿರೋಧ ಮಾಡ್ತಾರಾ? ಅಲ್ಲ ನಾವೇನು ಅದಕ್ಕೆ ಇಲ್ಲದಿರುವಂತ ಒಂದು ಕ್ರೀಡೆಯನ್ನು ಅಲ್ಲಿ ಮಾಡ್ತಾ ಇದ್ದೇವಾ? ಇವರು ಏರ್ ಶೋ ಮಾಡ್ತಾರೆ, ಇವರು ವೆಸ್ಟರ್ನ್ ಕಲ್ಚರ್ ಆರ್ಕೆಸ್ಟ್ರಾ ಮಾಡಿಸ್ತಾರೆ. ಇದೆಲ್ಲ ಬೇಕಾ ದಸರಕ್ಕೆ? ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡು ಒಂದು ಇಲ್ಲಿಯ ಸಾಂಸ್ಕೃತಿಕ ಕ್ರೀಡೆಯನ್ನು ಅಲ್ಲಿ ತೋರಿಸುವಂತ ಇದು ಬೇಡ ಅಂತಾರೆ. ಯಾರು ಒಬ್ಬೊಬ್ಬ ಬೇಡ ಅನ್ಲಿಕ್ಕೆ ಯಾರಿಗೆ ಯಾರು? ಈಗ ಇದೊಂದು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ. ಹೌದು. ಇದು ಈಗ ಅಂದ್ರೆ ಈ ಕ್ರೀಡೆಯನ್ನ ಅಲ್ಲಿ ನಾವು ಪ್ರಚುರ ಪಡಿಸುವುದರಿಂದ ಇದು ದುಂದು ವೆಚ್ಚ ಅಂತ ಅನಿಸೋದಿಲ್ವಾ ಸರ್? ಯಾಕಂದ್ರೆ ಈಗ ದಸರಾಕ್ಕೆ ಎಲ್ಲ ಪ್ರಾಫಿಟ್ ವೆಚ್ಚಗಳನ್ನೇ ಮಾಡ್ತಾ ಇರೋದು ಅವರು. ಈಗ ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಅವರನ್ನು ಒಂದು ಅಲ್ಲಿ ಆರ್ಕೆಸ್ಟ್ರಾ ಮಾಡುದು, ವೆಸ್ಟರ್ನ್ ಆರ್ಕೆಸ್ಟ್ರಾ ಮಾಡುದು ದುಂದು ವೆಚ್ಚ ಅಂತ ಕಾಣೋದಿಲ್ವ ಯಾರಿಗೂ? ಆಪೇಜಿ ಅದೇ ಸರ್, ಈಗ ಒಂದು ಕಂಬಳ ನಡೆಸುವುದು ಅನ್ನುವಂಥದ್ದು ಅದು ಸಾಮಾನ್ಯವಾದಂತಹ ಮಾತಲ್ಲ. ಅದಕ್ಕೆ ಬೇಕಾದಷ್ಟು ಖರ್ಚು ವೆಚ್ಚಗಳು ಆಗ್ತವೆ. ಹೌದು. ಸೊ ಈಗ ಕೋಣಗಳನ್ನು ಕೂಡ ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಹೌದು. ಈಗ ಇದಕ್ಕೆಲ್ಲ ಖರ್ಚುಗಳಾಗ್ತವೆ. ಇದು ಸರ್ಕಾರವೇ ಭರಿಸಬೇಕಾಗ್ತದೆ ಅಂತ ಹೇಳಿ. ಎಲ್ಲದಕ್ಕೂ ಸರ್ಕಾರನೇ ಭರಿಸಬೇಕಾಗ್ತದೆ, ಎಲ್ಲದಕ್ಕೂ ಸರ್ಕಾರನೇ ಭರಿಸ್ತದೆ. ಕಂಬಳವನ್ನು, ದಸರಾವನ್ನು ವಿಜೃಂಭಣೆಯಿಂದ ಮಾಡಬೇಕು. ಅದಕ್ಕಾಗಿ ಪೂರಕವಾಗಿ ಏನು ಖರ್ಚಿದೆ ನಾರ್ಮಲ್ ಇರುವ ಖರ್ಚಲ್ಲೇ ಅದನ್ನು ಮಾಡುವಂತದ್ದು. ಅದಕ್ಕೆ ಖರ್ಚಿಗಂತಲ್ಲ. ದಸರಾ ವಿಜೃಂಭಣೆ ಮಾಡಬೇಕಿದ್ರೆ ವರ್ಷಕ್ಕೆ ಒಂದೊಂದು ಆಡ್ ಮಾಡ್ಕೊಂಡೇ ಬಂದಿದ್ದಾರೆ. ಏರ್ ಶೋ ಮಾಡಿದ್ದಾರೆ, ಖರ್ಚಿಲ್ವಾ? ಡೆಲ್ಲಿಯಿಂದ ಬರಬೇಕು. ಆನಂತರ ಇದು ಏನು ಲೇಸರ್ ಲೈಟಿಂಗ್ ಮಾಡಿದ್ದಾರೆ, ಡೆಲ್ಲಿಯ ಕಂಪನಿಗಳು ಬಂದೆಲ್ಲ ಮಾಡ್ತದೆ, ಖರ್ಚಿಲ್ವಾ? ಕಂಬಳವನ್ನು ನಮಗೇನು ಹೋಗಿ ಮಾಡ್ಬೇಕು ಅಂತ ಹಠ ಏನೂ ಇಲ್ಲ. ನಮಗೇನು ಅಲ್ಲಿ ಮಾಡ್ಲೇಬೇಕು, ಕಂಬಳವನ್ನು ತೋರಿಸಿ ನಮಗೇನು ಲಾಭ ಇಲ್ಲ. ನಾವು ಸಮಯ ಕೊಡಬೇಕು, ರಾತ್ರಿ ಆಗಲು ನಿದ್ದೆ ಬಿಡಬೇಕು, ಅವರ ಎಲ್ಲ ಜವಾಬ್ದಾರಿಗಳನ್ನು ತಗೊಳ್ಬೇಕು. ಜನರಿಗೆ ಒಂದು ಈ ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆಯನ್ನು ತೋರಿಸುವಂತ ಉದ್ದೇಶ ಹೊರತು ನಮ್ದೇನು ಚಾಲೆಂಜ್ ಆಗಿ ಅದರಲ್ಲಿ ಏನು ಪ್ರಾಫಿಟ್ ಮಾಡುವಂತದ್ದು, ಲಾಭ ಮಾಡುವಂತದ್ದಲ್ಲ. ಸರ್ಕಾರ ಓಕೆ ಅಂತ ಹೇಳಿದ್ರೆ ನಾವು ಮಾಡ್ತೀವಿ, ಸರ್ಕಾರ ಬೇಡ ಅಂತ ಹೇಳಿದ್ರೆ ನಮಗೇನು ಅದರಲ್ಲಿ ಮಾಡಿಯೇ ತೀರ್ಬೇಕಂತ ಹಠ ಏನಿಲ್ಲ. ಆದ್ರೆ ಇವರು ವಿರೋಧ ಮಾಡ್ಲಿಕ್ಕೆ ಏನು ಕಾರಣ? ನಾವು ದಸರಾವನ್ನು ಆಚರಣೆ ಮಾಡ್ತೀವಿ, ಖರ್ಚಿಲ್ವಾ? ನಾವು ಕರಗ ನೃತ್ಯವನ್ನು ಇಲ್ಲಿ ಮಾಡಿಸ್ತೀವಿ,
ಆ ಖರ್ಚು ಇಲ್ವಾ? ನಾವು ಮೇಲ್ಗಡೆ ಬಾಕಿ ಅವ್ರದ್ದು ಸಂಸ್ಕೃತಿ ಆಚಾರ ವಿಚಾರಗಳನ್ನು ಇವ್ರ್ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರನ್ನು ಕಡೆಗಣಿಸ್ತಾರೆ? ಅಂದ್ರೆ ಈಗ ತುಳುನಾಡಿನಲ್ಲಿ ಕಂಬಳವನ್ನ ಮಾಡುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಇದೆ ಅಚ್ಚುಕಟ್ಟಾಗಿ ಹೇಳೋದಾದ್ರೆ. ಆದ್ರೆ ಈಗ ಮೈಸೂರಲ್ಲಿ ಈಗ ಕಂಬಳವನ್ನ ಮಾಡಬೇಕು ಅಂತ ಆದ್ರೆ ಅಲ್ಲಿ ಹೊಸದಾಗಿ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಈಗಾಗಲೇ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ತಮ್ಮ ಟ್ವಿಟರ್ ಅಲ್ಲಿ ಹಾಕೊಂಡಿದ್ದಾರೆ, ಮೈಸೂರಿನ ಅಂದ್ರೆ ಸಾತಗಳ್ಳಿ ಅನ್ನುವಂತಹ ಪ್ರದೇಶದಲ್ಲಿ ಮರಗಳನ್ನ ಕಡಿತಾ ಇದ್ದಾರೆ ಕಂಬಳಕ್ಕೋಸ್ಕರ ಅಂತ ಹೇಳಿ. ಅಲ್ಲಿ ನೋಡಿ, ಮರಗಳಂದ್ರೆ ಬುಷ್ ಮಾತ್ರ ಇರೋದು, ಒಂದು ಮರಗಳನ್ನು ನಾವು ಟಚ್ ಮಾಡೋದಿಲ್ಲ. ಕಂಬಳಕ್ಕಾಗಿ ಮರ ಕಡಿಯುವಂತ ಅಗತ್ಯಗಳಿಲ್ಲ. ಅಲ್ಲಿ ದೊಡ್ಡ ಬಲ್ಲೆ ಗುಡ್ಡ ಕಾಡು ತರ ಇದು ಬುಷಸ್ ಇದೆ, ಆ ಬುಷಸ್ ಅನ್ನು ತೆಗಿತಾರೆ. ಅದನ್ನು ತೆಗಿದಕ್ಕೆ ಮರಗಳನ್ನು ಕಡಿತಾರೆ. ಮರಗಳನ್ನ ಎಲ್ಲಿ ಕಡಿತಾರೆ? ಮರಗಳ ಫಾರೆಸ್ಟ್ ಪರ್ಮಿಷನ್ ತಗೊಂಡೆ ಕಡಿತಾರೆ. ಕಡಿದಿದ್ರೆ ಅಲ್ಲಿ ದೊಡ್ಡ ಮರಗಳು ಯಾವ್ದು ಇಲ್ಲ ಅಂತ ಮರಗಳು ನಾನು ನೋಡಿದೀನಿ. ಇವರಿಗೆ ರಾಜಕೀಯ ಮಾಡ್ಬೇಕು ಇಷ್ಟೇ. ಇವರಿಗೆ ಬಿಜೆಪಿ ಕಾಂಗ್ರೆಸ್ ಮಾಡ್ಬೇಕು. ಕಾಂಗ್ರೆಸ್ ಮಾಡ್ತಿರುವಂತ ದಸರಾ ಏನು ಎಲ್ಲಾದ್ರೂ ಶೈನ್ ಆಗಿದ್ರೆ, ಕಂಬಳ ಬಂದ್ರೆ ಇನ್ನಷ್ಟು ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಇದಾಗ್ತದಲ್ಲ. ಇವರು ಎಲ್ಲ ಇಂಥವ್ರು ಈ ಎಲ್ಲ ಹೆಸರುಗಳನ್ನು ಇಟ್ಕೊಂಡು ಈ ತರ ಎಲ್ಲ ಮಾಡೋದು ಸರಿಯಲ್ಲ. ಅವ್ರು ಎಷ್ಟು ಕಂಬಳಕ್ಕೆ ಬಂದಿದ್ದಾರೆ, ಎಷ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ಕಲೆ ಬರ್ತಾರೆ, ಅವ್ರಿಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ. ಅವ್ರು ಯಾಕೆ ಮರ ಕಡಿತಾರೆ, ಬಾಕಿದ್ ಮಾಡ್ತಾರೆ? ಇವರದನ್ನು ನೋಡ್ಕೊಳ್ಬೇಕು ಫಸ್ಟ್, ಬಾಕಿದವ್ರ ಮೇಲೆ ಮತ್ತೆ ಮಾತಾಡ್ಲಿಕ್ಕೆ ಹೋಗ್ಬೇಕು. ನೀವು ಸಂಸದರ ಜೊತೆ ಮಾತನಾಡಿದ್ರೆ ಸರ್ ಈ ಕುರಿತಂತೆ? ಮೊನ್ನೆ ಹೇಳಿದ್ದೀನಿ, ಯದುವೀರವರೇ ನಾವು ಕಂಬಳ ಮಾಡ್ತೀವಿ, ಇದರಲ್ಲಿ ಏನಾಗುದಿಲ್ಲ. ಜನಗಳಲ್ಲಿ ಏನೋ ಒಂದು ಕಂಬಳದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿದೆ. ಕೋಣಗಳನ್ನು ತಂದಲ್ಲಿ ಬಿಟ್ಟು ಹೋಗ್ತಾರೆ, ಕಾರ್ಯ ಮಾಡ್ತಾರೆ, ಕೆರೆ ಮಾಡ್ತಾರೆ, ಎಮ್ಮೆಗಳನ್ನು ಓಡಿಸ್ತಾರೆ, ಈ ತರ ಎಲ್ಲ ಇದೆ. ಅದೆಲ್ಲ ಏನಿಲ್ಲ, ನೀವು ನೋಡಿದ್ರಿ, ನಿಮ್ಗೆ ಗೊತ್ತಿದೆ. ಕೋಣಗಳನ್ನು ಮಕ್ಕಳ ಸಲ ಸಾಕಿರುವಂತ ಕೋಣಗಳು ನಿಮ್ಗೆಲ್ಲ ಗೊತ್ತಿದೆ. ಅದನ್ನು ಮಾಡುವುದರಲ್ಲಿ ತಪ್ಪೇನಿದೆ ಅಂತ ನಾನು ಕೇಳುದು. ಮಾಡುದು ಬಿಡುದು ಸೆಕೆಂಡ್ರಿ. ವೈ ದೇ ಆರ್ ಅಗೇನೆಸ್ಟ್ ಫಾರ್ ಕಂಬಳ? ಸಂಸದರು ಏನ್ ಹೇಳಿದ್ರು ಸರ್ ತಮಗೆ ಆ ಕ್ಷಣದಲ್ಲಿ? ಇಲ್ಲ, ಅವ್ರೇನು ಪತ್ರಿಕೆಏನು ಬೇಡ ಅಂತಾನು ಹೇಳಿಲ್ಲ. ಬಾಕಿದು ತುಂಬಾ ಹೊತ್ತು ಮಾತಾಡ್ಲಿಕ್ಕೆ ನಮ್ಗೆ ಅವ್ರು ಸಿಗ್ಲಿಲ್ಲ. ಆನಂತರ ಕಮಿಟಿಯಲ್ಲಿ ಇದು ಚರ್ಚೆ ಆಯ್ತಲ್ಲ, ಹೈ ಪವರ್ ಕಮಿಟಿಯಲ್ಲಿ ಚರ್ಚೆ ಆಗುವಾಗ ನನ್ನ ಸ್ಟ್ಯಾಂಡ್ ಅನ್ನು ನಾನು ಮೊದಲೇ ಹೇಳಿದ್ದೀನಿ. ಇದ್ರ ಬಗ್ಗೆ ಅಷ್ಟೇ ಹೇಳಿದ ಹೊರತು ಕಂಬಳದ ವಿರೋಧವಾಗಿ ಏನು ಯಾರು ಹೇಳಿಲ್ಲ. ಅವ್ರಿಗೆ ಹೇಳ್ಬೋದಿತ್ತು ಕಮಿಟಿಯಲ್ಲಿ, ಇಲ್ಲ ನಾವು ಕಂಬಳ ಮಾಡ್ಲಿಕ್ಕೆ ಬಿಡುದಿಲ್ಲ, ಕಂಬಳ ಮಾಡ್ಲೇಬಾರ್ದು ಅಂತ ಹೈ ಪವರ್ ಕಮಿಟಿಯಲ್ಲಿ ಹೇಳ್ಬೋದಿತ್ತು. ಯಾಕೆ ಹೇಳಿಲ್ಲ ಅವರು? ಯಾಕೆ ಹೇಳಿಲ್ಲ? ಅವ್ರು ಹೊರಗೆ ಬಂದಾಗ ಒಂದು ರಾಜಕೀಯ ಮಾಡುದು. ಹೈ ಪವರ್ ಕಮಿಟಿಯಲ್ಲಿ ಇಟ್ ವಾಸ್ ಡಿಸಿಷನ್ ಮೇಕಿಂಗ್ ಕಮಿಟಿ. ಎಲ್ಲಾ ಸೆಕ್ರೆಟರಿಗಳು, ಎಲ್ಲಾ ಮಿನಿಸ್ಟರ್ಗಳು, ಎಲ್ಲಾ MLAಗಳು, ಎಲ್ಲಾ ಪಾರ್ಟಿಯವರು ಇದ್ರು. ಅಲ್ಲ, ಅವರ ಪಾರ್ಟಿಯವರು ಯಾರಾದ್ರೂ ವಿರೋಧ ಮಾಡಿದ್ರೆ ಇವರನ್ನು? ಬಿಜೆಪಿ MLAಗಳು ಇದ್ರಲ್ಲ, ಹೌದು, ಯಾರು ವಿರೋಧ ಮಾಡಿಲ್ಲ. ಇವರು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡೋದು, ಇದರಲ್ಲಿ ಶೇರ್ ಮಾಡೋದು, ಇನ್ನೊಂದು ಜನರುಗಳನ್ನು ಪ್ರೊವೋಕ್ ಮಾಡೋದು ಸರಿಯಲ್ಲ. ಇದೆಲ್ಲ ಒಬ್ಬ ಎಜುಕೇಟೆಡ್, ಒಬ್ಬ ಒಳ್ಳೆ ಮನೆತನದ ಅಂತ ಅವ್ರು ಹೇಳಿಕೊಳ್ಳುವವರು, ಒಳ್ಳೆ ಮನೆತನದವರು ಅಂತ ಹೇಳಿಕೊಳ್ಳುವವರು ಇದೆಲ್ಲ ಮಾಡೋದು ಸರಿಯಲ್ಲ. ಅಂದ್ರೆ ಇದರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಅಂದ್ರೆ ತುಳುನಾಡಿನಲ್ಲಿ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತವ್ರು ಇದ್ದಾರೆ. ಯಾರು ತುಳುನಾಡಿನಲ್ಲಿ ಸ್ವಲ್ಪ ಬಿಜೆಪಿ ಅವರು ಇದ್ದಾರೆ, ಬೇರೆ ಅವ್ರನ್ನ ಕಮಲ ಮಾಡ್ತಾರ, ಅವ್ರು ಕೋಣ ಸಾಕ್ತಾರ. ಏನ ಇಲ್ಲದವ ಏನ ಮಾತಾಡ್ತಾನೆ, ಅವನಿಗೆ ಕೋಣ ಅಂದ್ರೆ ಏನು ಗೊತ್ತಿದ್ಯಾ? ಯಾರು ವಿರೋಧ ಮಾಡಿದವರು? ಕಮಲ ಅಭಿಮಾನಿಗಳು, ಕಮಲ ಮಾಡಿಸುವವರು, ಕಮಲದ ಕೋಣಲ ಯಜಮಾನಿಗಳು ಎಲ್ಲರೂ ಅದ್ರ ಪರವಾಗಿದ್ದಾರೆ. ಇವರು ಯಾರ ಬಿಜೆಪಿ ಕಾಂಗ್ರೆಸ್ ಅಂತ ಅದನ್ನು ಹುಟ್ಟು ಹಾಕಿ ಇವರಿಗೆ ಬಿಜೆಪಿದು ಅಂಗಡಿ ಬಂದಾಗ್ತಾ ಇದೆ. ಅದಕ್ಕೆ ಇವರು ಮಾಡ್ತಾ ಇರೋದು ಅಷ್ಟೇ. ಇಲ್ಲದಲ್ಲ, ಕಂಬಳದಲ್ಲಿ ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಅವತ್ತು ಕಂಬಳಕ್ಕೆ ಅನುಮತಿ ಸಿಗುವಾಗ ನೋಡಿ, ಬಿಜೆಪಿ ಸಪೋರ್ಟ್ ಮಾಡಿದೆ, ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ, ಪಕ್ಷಾತೀತವಾಗಿ ಮಾಡಿದ್ದಾರೆ. ಇದು ಯಾರ ಇವತ್ತು ಕಂಬಳ ಮಾಡಿದ್ರೆ ಇನ್ನು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿ ಇಷ್ಟು ಜನ ಫೇಮಸ್ ಆಯ್ತಲ್ಲ, ಇನ್ನು ಮೈಸೂರಲ್ಲಿ ಮಾಡ್ಲಿಕ್ಕೆ ಬಿಡುದು ಬೇಡ. ಇವ್ರಿಗೆ ಮಾಡ್ಲಿಕ್ಕೆ ಆಯ್ತಾ ಇಷ್ಟು ವರ್ಷ ಬಿಜೆಪಿ ಅವರಿಗೆ ಬ್ಯಾಂಗ್ಳೂರಲ್ಲಿ ಕಂಬಳ? ಅಲ್ಲ, ಮೈಸೂರಲ್ಲಿ ಮಾಡ್ಲಿಕ್ಕೆ ಆಯ್ತಾ? ನಾವು ಮಾಡ್ತೇವೆ ಅನ್ನುವಾಗ ಅದಕ್ಕೆ ಸಹಕಾರ ಕೊಡ್ಬೇಕು. ಇಲ್ಲಾಂದ್ರೆ ಸಾಧಕ ಬಾಧಕ ಬನ್ನಿ ಚರ್ಚೆ ಮಾಡುವಂತ ಹೇಳ್ಬೇಕು. ಏನಿಲ್ಲ ನಾವು ವಿರೋಧ ಮಾಡ್ತೀವಿ ಅನ್ನೋದು ತಪ್ಪು. ಕರಾವಳಿ ಭಾಗದವರು ಯಾರು ಅವರ ವಿರೋಧ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ವಿಚಾರ. ನಾವು ಯಾರಿಗೆ ವಿರೋಧ ಇಲ್ಲ. ನಾವು ಮೈಸೂರಿನವರು ಯಾರು ಬೇಡ ಅಂತ ಹೇಳಿದ್ರೆ ಖಂಡಿತ ಕಂಬಳ ಮಾಡುದಿಲ್ಲ. ಯಾರೋ ಒಬ್ರು ಇಬ್ರು ಅವರ ವೈಯಕ್ತಿಕ ನೆಲೆಯಲ್ಲಿ ಬೇಡ ಅಂತ ಹೇಳಿದ್ರೆ ಅದು ಬೇರೆ ವಿಚಾರ. ಇವತ್ತು ಎಷ್ಟೋ ಜನ ಬಿಜೆಪಿ ಅವರು, ಬಜರಂಗ ದಳದವರು, ರೈತಾಪಿ ಮುಖಂಡರು ಎಲ್ಲ ನಮಗೆ ಫೋನ್ ಮಾಡಿದ್ದಾರೆ. ಸರ್, ನಾವು ಪ್ರಶ್ನೆ ಮಾಡ್ತೇವೆ, ಅವ್ರು ಯಾರು ಹೇಳಲಿಕ್ಕೆ? ಅವರೆಲ್ಲ ಜನಗಳಿಗೆ ಸಿಗ್ಲಿ ಫಸ್ಟ್ ಅಂತ. ಅಂದ್ರೆ ಬಿಜೆಪಿ ಅವರು ಕೂಡ ತಮಗೆ ಫೋನ್ ಮಾಡಿದ್ರು ಅಂತ? ಬಿಜೆಪಿ ಪಕ್ಷದ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಬಿಜೆಪಿ ಪಕ್ಷದ ಯುವ ಮೋರ್ಚಾ ಮೈಸೂರಿಂದ ನನಗೆ ಫೋನ್ ಮಾಡಿದ್ದಾರೆ. ನಾವು ಪ್ರೆಸ್ ಮಾಡ್ತೇವೆ,
ನೀವು ಕಂಬಳ ಮಾಡಬೇಕು, ನಮಗೆ ನೋಡ್ಬೇಕು, ನಮ್ಗೆ ಮಂಗಳೂರಲ್ಲಿ ಬಂದು ನೋಡ್ಲಿಕ್ಕೆ ಆಗುದಿಲ್ಲ ನಮ್ಮ ಜನರಿಗೆ, ನೀವು ಮಾಡಿ ಸರ್, ಅವ್ರು ಯಾರು ಹೇಳಲಿಕ್ಕೆ ಅಂತ ಕೇಳಿದ್ದಾರೆ. ನಾವು ಅದನ್ನು ಕೇಳಲಿಕ್ಕೆ ಹೋಗುದಿಲ್ಲ. ಆದ್ರೂ ಒಂದು ಕಲ್ಚರಲ್ ಇದಕ್ಕೆ ನಾವೇನಾದ್ರೂ ಬೇರೆ ವೆಸ್ಟರ್ನ್ ಮ್ಯೂಸಿಕ್ ಅದು ಇದು ಆ ತರ ಏನಾದ್ರು ಮಾಡಿ ಇದು ಕಲ್ಚರಲ್ಗೆ ಇಫೆಕ್ಟ್ ಆಗುವಂತದ್ದು ಮಾಡಿದ್ರೆ ಅಪೋಸಿಟ್ ಮಾಡ್ಬೇಕು, ಅದು ಕರೆಕ್ಟ್, ನಾನು ಒಪ್ತೇನೆ. ಅದು ಇಂತ ಇದಕ್ಕೆ ಬರಗಾಲದ ಸಮಯದಲ್ಲಿ ಈ ಒಂದು ಆಯೋಜನೆ ಬೇಕಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬರಗಾಲ ಸಮಯ ಏನು ಬರಗಾಲ ಬಂದಿಲ್ಲ, ಇನ್ನು ಮಳೆ ಬರ್ತದೆ. ಆದ್ರೂ ಮೊನ್ನೆ ಕಮಿಟಿಯಲ್ಲಿ ಬರಗಾಲ ಬಂದ್ರು ಅಷ್ಟೇ ಅಲ್ಲಿ ಟೂರಿಸಂ ಇಂಪ್ರೂವ್ ಆಗ್ತದೆ, ಅಷ್ಟೇ ವ್ಯವಹಾರಗಳು ಇಂಪ್ರೂವ್ ಆಗ್ತದೆ, ಅದರಿಂದ ಮಾಡಬೇಕು ಅಂತ ನಿರ್ಧಾರ ಒಳ್ಳೆ ರೀತಿಯಲ್ಲಿ ಅಂದ್ರೆ ವ್ಯವಸ್ಥಿತ ರೀತಿಯಲ್ಲಿ ದಸರಾ ಆಯೋಜನೆ ಮಾಡಬೇಕು ಅಂತ ಎಲ್ಲರೂ ಹೇಳಿರುವಂತದ್ದು. ಮತ್ತೊಂದು ಕಡೆ ಸರ್ ಒಂದು ಚರ್ಚೆ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಈಗ ಕಂಬಳ ಅನ್ನುವಂಥದ್ದು ಅದು ಟೂರಿಸಂ ಅನ್ನು ಕೂಡ ಹೆಚ್ಚು ಮಾಡ್ತದೆ ಅಂತ ಹೇಳಿ. ಹೌದು, ಕರೆಕ್ಟ್ ಅಲ್ವಾ? ಅದೇ ಅಂದ್ರೆ ಕಂಬಳ ಅಂತ ಹೇಳಿ, ಕಂಬಳ ಆದ್ರೆ ನೀವು ಎಲ್ಲಾ ಫಾರಿನರ್ಸ್ ಅಲ್ಲಿ ಇರ್ತಾರೆ. ಟೂರಿಸಂ ಅಫ್ಕೋರ್ಸ್ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ ಕಂಬಳವನ್ನು ಮಾಡಿದ್ರೆ. ಒಂದು ವಿಶೇಷ ಇದು ಮೈಸೂರು ಭಾಗದಲ್ಲಿ ಆ ಟೂರಿಸಂ ಅನ್ನು ಟೋಟಲಿ ಬೂಸ್ಟ್ ಅಪ್ ಮಾಡ್ತದೆ. ಆದ್ರೆ ಅದಕ್ಕೆ ಯಾರಿಗೂ ತೊಂದರೆ ಏನಿದೆ ಅಂತ ನಾನು ಕೇಳುವಂತದ್ದು. ಈಗ ಒಂದು ತೊಂದರೆ ಇದ್ರೆ ಮಾಡ್ಬೇಕು, ಸರಿ ಅದನ್ನ ಮಾಡು ಸರಿ ಅಲ್ಲ ಅಂತ ಅಲ್ಲ, ಅದು ನಮ್ಮ ಸಂಸ್ಕೃತಿಗೆ ತೊಂದರೆ ಆಗ್ತದೆ. ಇವರು ವೆಸ್ಟರ್ನ್ ಕಲ್ಚರ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡಿಸ್ತಾರೆ, ಏರ್ ಶೋ ಮಾಡಿಸ್ತಾರೆ, ಅದು ತೊಂದರೆ ಆಗುದಿಲ್ವಾ? ಇದು ಸಾಂಸ್ಕೃತಿಕ ಕ್ರೀಡೆ, ಇದ್ರಲ್ಲೇನು ನಾವೇನು ಲೇಡೀಸ್ ಡ್ಯಾನ್ಸ್ ಏನಂದ್ರೆ ಈಗ ಒಂದು ಕಲ್ಚರಲ್ ಗೇಮ್. ಇನ್ನೊಂದು ಕಡೆ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಏನ್ ಹೇಳ್ತೀರಾ ಸರ್? ನೋಡಿ, ಕೆಲವುದರಲ್ಲಿ ಒಬ್ಬರು ಹೇಳಿದ್ರೆ, ಒಂದು ಪಕ್ಷದ ಭಾಗದಿಂದ ಮಾತಾಡಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಒಳ್ಳೇದು ಗೊತ್ತು. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೆಚ್ಚು, ನಮಗೂ ಕೂಡ ಅವರ ಮೇಲೆ ಗೌರವ ಇದೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೆಚ್ಚಿನ ನಂಟು ಹೊಂದಿದವರು. ಇವರು ಹೇಳಿದಾರಲ್ಲ, ಇವರ ಮಾತುಗಳನ್ನು ಹೀಗೆ ತಳ್ಳಿ ಹಾಕುದು. ಸಂಸದರು ಹೇಳಿದ್ದಾರೆ, ನಾನು ಅದೇ ನಿಲುವು ಅಂತ ಮೊನ್ನೆ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಅವರು ವಿರೋಧ ಮಾಡಲೇಬಾರ್ದು ಅಂತಲ್ಲ, ಹೌದು ಹೀಗೆ ಮಾಡಿದ್ರೆ ಒಳ್ಳೇದು. ಒಬ್ಬರು ಒಂದು ಪಕ್ಷದ ಕಡೆಯಿಂದ ಒಂದು ಕೆಲವು ನಿರ್ಧಾರ ಮಾಡುವಾಗ ಹೇಳಬೇಕಾಗ್ತದಲ್ಲ. ಹೌದು, ನಾವು ದಸರಾ ಒಳ್ಳೇದಾಗ್ಬೇಕು ಅಂತ ನಮಗೆ ಮನಸ್ಸಲ್ಲಿದ್ರೆ ಸರಿ, ಇಲ್ಲಾಂದ್ರೆ ಇನ್ನೊಬ್ರು ಪಕ್ಷದವರು ಮಾಡ್ತಾರೆ, ಅದು ಒಳ್ಳೇದಾಗಬಾರ್ದು ಅಂತ ಮನಸ್ಸಿದ್ರೆ ಎಲ್ಲರೂ ಅದನ್ನೇ ಇಗ್ನೆಸ್ಟ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಒಂದೇ ಕಂಪನಿ ಅಲ್ಲ ಅದು, ಮತ್ತೆ ಹೇಳಬೇಕಲ್ಲ, ಎಲ್ಲ ಒಂದೇ ಕಂಪನಿ ಅಲ್ಲ. ಹಾಗೆ ಈಗ ಕೊನೆಯದಾಗಿ ಏನು ತೀರ್ಮಾನವನ್ನ ತೆಗೆದುಕೊಂಡಿದ್ದೀರಾ ಸರ್? ಕಂಬಳ ಮಾಡ್ತೇವೆ, ಮಾಡಿಯೇ ತೀರ್ತೇವೆ ಅಂತ ಹೇಳಿ ಮಾಡಂದ್ರೆ ಮುಖ್ಯಮಂತ್ರಿಯವರು ನಿರ್ಧಾರ ತಗೊಳ್ತಾರೆ. ಮುಖ್ಯಮಂತ್ರಿ ನಿರ್ಧಾರ ತಗೊಂಡು ಮಾಡಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಪ್ರಿಪರೇಷನ್ ಮಾಡ್ತಾ ಇದ್ವಿ. ಇಲ್ಲ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಮಾಡ್ತೀವಿ, ಬೇಡ ಅಂತ ಹೇಳಿದ್ರೆ ಬೇಡ. ಇದಕ್ಕೆ ಒಂದು ಅಂದಾಜು ಎಷ್ಟು ಖರ್ಚುಗಳಾಗಬಹುದು ಸರ್? ಒಂದು 4-5 ಕೋಟಿ ಬೇಕಾಗ್ತದೆ. ಅಂದ್ರೆ ಜನರ ದುಡ್ಡಿನಲ್ಲಿ ಈ ಕಂಬಳವನ್ನ ಈಗ ಮೈಸೂರಿನಲ್ಲಿ ಆಯೋಜನೆ 4-5 ಕೋಟಿ ಬೇಕಿದ್ರೆ ನಿಮಗೆ 3-4 ಕೋಟಿ ಸ್ಪಾನ್ಸರ್ ಸಿಗ್ತಾರೆ ಇವ್ರೆ. ಇದರಲ್ಲಿ 1 ಕೋಟಿ 1.5 ಕೋಟಿ 2 ಕೋಟಿ ಹೋಗ್ಬೋದು. ಹಾಗೂ 2-3 ಕೋಟಿ ನಿಮಗೆ ಸ್ಪಾನ್ಸರ್ಸ್ ಸಿಗ್ತಾರೆ, ಬೇಕಾದಷ್ಟು ಜನ ಸಿಗ್ತಾರೆ ಕಂಬಳಕ್ಕೆ. 1 ಕೋಟಿ ಕೊಡುವವರಿದ್ದಾರೆ. ನಾವು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡುವಾಗ ಆಭರಣ ಜ್ಯುವೆಲ್ಲರೀಸ್ ಅವರು ಒಬ್ಬರೇ 1.5 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕ ಬ್ಯಾಂಕ್, CSR ಫಂಡ್, ಬೇಕಾದಷ್ಟು ಜನ ಸಿಗ್ತಾರೆ. ಸರ್ಕಾರ ಎಲ್ಲ 5 ಕೋಟಿ ಕೊಡ್ಬೇಕಾದ್ರೆ 1.5-2 ಕೋಟಿ ಕೊಟ್ಟರೆ ಸಾಕು. ಈಗ ಅಂದ್ರೆ ಕಂಬಳವನ್ನ ಇಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಕಂಬಳವನ್ನು ಇಟ್ಟುಕೊಂಡು ರಾಜಕೀಯ ಮಾಡಿದವರು ಯಾರೂ ಉದ್ಧಾರ ಆಗ್ಲಿಲ್ಲ. ಈಗ ಅವರು ಮಾಡುವಂತದ್ದು ಸರಿಯಲ್ಲ, ಮಾಡಲೂಬಾರದು. ಕಂಬಳದಲ್ಲಿ ರಾಜಕೀಯ ಇಷ್ಟುವರೆಗೆ ಇರ್ಲಿಲ್ಲ, ಇವರು ಮಾಡುವಂತದ್ದು ತಪ್ಪು. ನಮ್ಮ ಒಂದು ಸಾಂಸ್ಕೃತಿಕ ಕ್ರೀಡೆ, ಇದಕ್ಕೆ ಅವಕಾಶ ಕಲಿಸ್ಕೊಡ್ಬೇಕು. ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು, ಉಡುಪಿ ಜಿಲ್ಲೆಯವರು, ಕರಾವಳಿ ಭಾಗದವರು ನೀವು ಎದುರಾಳಿಗಳನ್ನಾಗಿ ಮಾಡಬಾರದು ಅಂತ ನಾವು ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ಒಂದು ವೇಳೆ ಅಲ್ಲಿ ದಸರಾದ ಸಮಯದಲ್ಲಿ ಕಂಬಳವನ್ನು ಆಯೋಜಿಸಿ ಏನಾದ್ರೂ ಹೆಚ್ಚು ಕಡಿಮೆ ಘಟನೆಗಳು ಆದ್ರೆ ಅದರ ಜವಾಬ್ದಾರಿಯನ್ನ ತಾವು ಹೊರೋದಕ್ಕೆ ಸಿದ್ಧವಾಗಿದ್ದೀರಾ ಸರ್?
ಆಯ್ತು, ಜವಾಬ್ದಾರಿ ನಾವು ಕಂಬಳ ಆಯೋಜನೆ ಮಾಡೋದು ಮಾತ್ರ. ಹೆಚ್ಚು ಕಡಿಮೆ ಆಗಿದ್ರೆ ಪೊಲೀಸ್ನವ್ರು ನೋಡ್ಕೊಳ್ತಾರೆ, ಪೊಲೀಸ್ ಇಲಾಖೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ನಾವು ಕಂಬಳ ಆಯೋಜನೆ ಮಾಡುದಲ್ಲ, ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳಿದನ್ನು ನಾವು ಅಲ್ಲಿ ಮಾಡುವಂತದ್ದು. ಅದಕ್ಕೆ ಆದ ಇಲಾಖೆಗಳಿರ್ತದೆ, ಅದಕ್ಕೆ ಅದನ್ನು ನಿಭಾಯಿಸುವ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಸರ್ಕಾರದಿಂದ ಇದಕ್ಕೆ ಯಾವ್ದು ರೀತಿಯಾದಂತಹ ಪರಿಹಾರ ಅಂದ್ರೆ ಏನೋ ಒಂದು ಘಟನೆ ಆಯ್ತು ಅಂತ ಅಂದ್ಕೊಳ್ಳೋಣ ಸರ್. ಇವಾಗ ಕಳೆದ ಸಲ RCB ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಸ್ಟ್ಯಾಂಪೇಡ್ ಆಯ್ತು. ಅದನ್ನೆಲ್ಲ ನಾವು ಅದು ಯಾವ ರೀತಿ ಆಗದಾಗೆ ನಾವು ನೋಡ್ಕೊಳ್ತೀವಿ. ಅಂದ್ರೆ ಸಂಪೂರ್ಣ ಜವಾಬ್ದಾರಿ ತಾವು ವಹಿಸ್ಕೊಳ್ತೀರಿ ಅಂತ? ನಾವಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಹಿಸ್ಕೊಳ್ಬೇಕು. ನಾವು ಬರೀ ಕೋಣೆಗಳನ್ನು ತರುವುದು, ಓಡಿಸುವುದು, ಜನರಿಗೆ ತೋರಿಸುವುದು, ಹೋಗುದು ಅಷ್ಟೇ. ಅಂದ್ರೆ ನಿಮ್ಮ ಮೂಲ ಉದ್ದೇಶ ಏನು ಅಂತ, ಈ ಕಂಬಳ ನಡೆಸುವಂತಹ ಮೂಲ ಉದ್ದೇಶ? ಅದು ಕೇಳಿ, ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ನೋಡಿ, ಕಂಬಳವನ್ನು ಜಾಗತಿಕ ಮಟ್ಟದಲ್ಲಿ ತೋರಿಸಬೇಕು. ಈ ರಾಜ್ಯದ ಒಂದು ಟೂರಿಸಂ ಇದರಲ್ಲಿ ಅದನ್ನು ತೋರಿಸುವಂತ ಕೆಲಸಗಳು ಮಾಡಬೇಕು. ಕಂಬಳದ ಸಾಕುವವರು ಕೋಣೆಗಳನ್ನು, ಕಂಬಳವನ್ನು ಅದನ್ನು ಆ ಕಡೆ ಈ ಕಡೆ ಅದನ್ನು ವ್ಯವಸ್ಥೆ ನಿರ್ವಹಣೆ ಮಾಡುವವರು, ಮತ್ತೆ ಆಯೋಜನೆ ಮಾಡುವವರು, ಇವರಿಗೆಲ್ಲ ತುಂಬಾ ಖರ್ಚು ಇದೆ. ಇದನ್ನು ರಾಜ್ಯ ಮಟ್ಟದಲ್ಲಿ ಒಂದು ಟೂರಿಸಂ ಇದರಲ್ಲಿ ಜೋಡಿಸಿದ್ರೆ ಮುಂದೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅದನ್ನು ಗುರುತಿಸುವಂತಹ ಕೆಲಸಗಳಾಗ್ಬೋದು. ಬೇರೆ ಬೇರೆ ಕಡೆ ಸ್ಪಾನ್ಸರ್ಸ್ ಜಾಸ್ತಿ ಸಿಗ್ತಾರೆ, ಬೇರೆ ಬೇರೆ ಕಡೆ ಅಭಿಮಾನಿಗಳು, ಅಂದ್ರೆ ಅದರಲ್ಲಿ ಆಸಕ್ತಿಯನ್ನು ಇನ್ನಷ್ಟು ಜನರಲ್ಲಿ ಹುಟ್ಟಿಸುವಂತಹ ಕೆಲಸಗಳನ್ನು ಮಾಡಬಹುದು. ಸರ್ಕಾರ ಕೂಡ ಹೆಚ್ಚಿನ ಆದ್ಯತೆಯನ್ನು ಮುಂದಿನ ದಿವಸದಲ್ಲಿ ಕೊಡಬಹುದು ಅಂತ ನಮ್ಮ ಅನಿಸಿಕೆ. ಈಗ ಮಂಗಳೂರು ದಸರಾದಲ್ಲೂ ಇದನ್ನು ಆಯೋಜನೆ ಮಾಡಿ ಮಂಗಳೂರಿನ ಟೂರಿಸಂ ಅನ್ನು ಕೂಡ ಹೆಚ್ಚು ಮಾಡಬಹುದಲ್ವಾ ಸರ್? ಮಂಗಳೂರಿನಲ್ಲಿ ನಾವು ದಸರಾವನ್ನು ಮಾಡ್ತೇವೆ, ಕಂಬಳವನ್ನು ಮಾಡುವುದಲ್ಲ. ಆಗ ಕಂಬಳಗಳಾಗ್ತಾ ಇರ್ತದೆ ಮಂಗಳೂರಿನಲ್ಲಿ ನಾವು ಮೈಸೂರಿನ ದಸರಾವನ್ನು ನಾವು ಮಂಗಳೂರಿನಲ್ಲಿ ಆಚರಣೆ ಭಾರಿ ವಿಜೃಂಭಣೆಯಿಂದ ಮಾಡ್ತೇವೆ. ಈಗ ನಾನಾ ದೇಶ ಮಾಡಬಾರ್ದು ಅಂತ ಹೇಳಲಿಕ್ಕೆ ಆಗ್ತದೆ ಯಾರಿಗಾದ್ರೂ? ಮೈಸೂರು ದಸರಾ ಅದು ಆಗ್ತದೆ, ನೀವೆಲ್ಲಿ ಮಂಗಳೂರಲ್ಲಿ ಮಾಡಬೇಡಿ, ಮಡಿಕೇರಿಯಲ್ಲಿ ಮಾಡಬೇಡಿ, ಹಾಸನದಲ್ಲಿ ಮಾಡಬೇಡಿ ಅಂತ ಯಾರಿಗೆ ಹೇಳಲಿಕ್ಕೆ ಆಗ್ತದಾ? ಆಗುದಿಲ್ಲ. ಇದು ತಮ್ಮ ಅಭಿಪ್ರಾಯ ಅಂತ ಹೇಳಬಹುದು. ಈಗ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಜನಗಳ ಅಭಿಪ್ರಾಯವನ್ನು ಮಾಡಬೇಕು ಅಂತ ಇದೆ. ಎಲ್ರು ಬೇಡ ಅಂತ ಹೇಳಿದ್ರೆ, ಸರ್ಕಾರ ಬೇಡ ಅಂತ ಹೇಳಿದ್ರೆ, ನಮಗೇನು ಚಾಲೆಂಜ್ ಅಲ್ಲಿ ಮಾಡ್ಬೇಕಂತ ಏನು ನಮ್ಮ ಆಸೆಗಳು ಇಲ್ಲ. ಒಂದು ವೇಳೆ ಮೈಸೂರಿನ ನಾಗರಿಕರ ಭಾವನೆಗಳಿಗೆ ಧಕ್ಕೆ ಬಂದ್ರೆ ನಾವು ಮಾಡುದಿಲ್ಲ. ಓಕೆ, ಧನ್ಯವಾದಗಳು ಸರ್ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್.